ನಿಮ್ಮ ಮನೆ ತಾನೇ ಮಾಹಿತಿ ಕೊಡ್ತೀವಿ. ಐದು ಕರೆಂಟ್ ಬಿಲ್ 417 ಮಮತಾ ಬಾ ಮಾಡ್ತಾ ಇದೆ. ಐದು ಕರೆಂಟ್ ಬಿಲ್ 417 ಮಮತಾ ಬಾ ಮಾಡ್ತಾ ಇದೆ. ಐದು ಕರೆಂಟ್ ಬಿಲ್ 417 RR ನಂಬರ್ಗಳು ಎಲ್ಲೆಲ್ಲಿ ಇದೆ, RR ನಂಬರ್ಗಳು ಡೊಮೆಸ್ಟಿಕ್ ಅಂತ ಎಲ್ಲಿದೆ ಅದನ್ನು ಮೀಟರ್ ರೀಡರ್ಸ್ ಕಳಿಸಿ, ಚೆಸ್ಕಾಮ್ ಮೀಟರ್ ರೀಡರ್ಸ್ನ ಪ್ರತಿಯೊಂದು ಮನೆಗೂ ಒಂದೊಂದು UHID ಕೊಟ್ಟು ಸ್ಟಿಕ್ಕರಿಂಗ್ ಮಾಡಿ ಆ UHID ಪ್ರಕಾರ ಇರುವಂಥದ್ದನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಬೇರೆ ಬೇರೆ ಕೆಲಸಗಳು ಕೂಡ, ಸಾರ್ವಜನಿಕ ಕೆಲಸಗಳು ಕೂಡ ಆಗ್ತಾ ಇದೆ. ಯಾವುದು ಪ್ರಯಾರಿಟಿ ಏರಿಯಾಸ್ ಇದೆ ಖಂಡಿತ ಕೆಲಸಗಳು ಮಾಡ್ತಾ ಇದ್ದೀವಿ. ನಾವು ಸ್ವಲ್ಪ ನಮ್ಮ ರಿವ್ಯೂಸು ಮೀಟಿಂಗ್ಸು ಕಡಿಮೆ ಮಾಡಿಕೊಂಡು ಆ ಟೈಮ್ನಲ್ಲಿ ಸಮೀಕ್ಷೆ ಕೆಲಸ ಮಾಡಿಸ್ತಾ ಇದ್ದೀವಿ. ಸೊ ಬೆಳಗ್ಗೆನೇ ಎಲ್ಲರೂ ಕೆಲಸಗಳಿಗೆ ಹೋಗೋದ್ರಿಂದ ನಮ್ಮ ಸಮೀಕ್ಷೆದಾರರು ಪಾಪ ಬೆಳಗ್ಗೆ 6:30-7 ಗಂಟೆಗೆ ಹೋಗುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಸಂಜೆ ಕೂಡ ಕತ್ತಾದ್ಮೇಲೂ ಕೂಡ ಸಮೀಕ್ಷೆ ಮಾಡ್ತಾ ಇರುವಂಥದ್ದು ಅವರಿಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಅವ್ರಿಗೂ ಪರಿಶ್ರಮದಿಂದನೇ ನಮ್ಮ ಜಿಲ್ಲೆ ಒಂದು ನಂಬರ್ 1 ಸ್ಥಾನಕ್ಕೆ ಹೋಗೋದಕ್ಕೆ, ಟಾರ್ಗೆಟ್ನ ನಾವು ಫಸ್ಟ್ ಕವರ್ ಮಾಡೋದಕ್ಕೆ ನಮಗೆ ಅನುಕೂಲ ಆಯಿತು. ಅದು ಫಾಸ್ಟ್ ಟ್ರ್ಯಾಕ್ ಇರೋದು ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಆಗಬೇಕು ಅಂತೇಳಿ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ಇವು ದೆಹಲಿ ಹೊರದೇಶಗಳನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಮನೆ ಸಚಿವರು. ಒಟ್ಟಾರೆಯಾಗಿ ಈ ಸರ್ಕಾರದಲ್ಲಿ ಎಲ್ಲವೂ ಕೂಡ ಒಂದು ರೀತಿ ಗೊಂದಲಮಯ. ಈಗ ಮಂಡ್ಯ ಮೈ ಶುಗರ್ಸ್ ಬಗ್ಗೆ ಹೇಳಿದ್ವಿ, ಮೊದಲೇ ರೈತರು ಪರದಾಡ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅತಿವೃಷ್ಟಿ ಆದಾಗೂ ಸಹ ಕೃಷಿ ಸಚಿವರಿಗೆ ಅಲ್ಲಿ ಹೋಗಬೇಕು ಅಂತ ಅನಿಸೋದಿಲ್ಲ, ಕಂದಾಯ ಸಚಿವರಿಗೆ ಹೋಗಬೇಕು ಅಂತ ಅನ್ನಿಸೋದಿಲ್ಲ. ಕಂದಾಯ ಸಚಿವರಿಗೆ, ಕೃಷಿ ಸಚಿವರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿವೃಷ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಪರದಾಡ್ತಾ ಇದ್ದಾರೆ. ಈ ಕಂದಾಯ ಸಚಿವರಿಗೆ, ಕೃಷಿ ಸಚಿವರಿಗೆ ಆ ಜಿಲ್ಲೆಗಳಿಗೆ ಹೋಗೋಕ್ಕೂ ಸಮಯ ಇಲ್ಲ ಅಂತ ಹೇಳಿದ್ರೆ ಮತ್ತು ಏನಕ್ಕೆ ಇರಬೇಕು ಮಂತ್ರಿಗಳಾದಾಗ ಆ ಭಾಗದ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಇವರು ಸಚಿವರು ಕೂಡ ಬದುಕಿದ್ದು ಕೂಡ ಸತ್ತಂತೆ ರೈತರ ಪಾಲಿಗೆ. ನಾನಿದ್ರೆ ರಾಜಕಾರಣ ಮಾತನಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಾವತ್ತು ನಿರ್ಧಾರ ಮಾಡಿಕೊಂಡು ನಾನು ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕಲ್ಯಾಣ ಕರ್ನಾಟಕ ಹೋಗಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಇಲ್ಲ ಹೆಸರು ಮೇಲೆ ಕೂತ್ಕೊಂಡೆ ವಿಡಿಯೋ ಕಾನ್ಫರೆನ್ಸಲ್ಲಿ ತೀರ್ಮಾನ ಮಾಡೋದಿತ್ತು. ಅವ್ರು ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಎಲ್ಲ ಕಡೆ ಹೋರಾಟ ಮಾಡಿದ್ರು. ಅಶೋಕರು ಬೆಳಗಾವಿ, ಬಾಗಲಕೋಟೆ ಎಲ್ಲ ಕೂಡ ಹೋದರು. ನಾನಿವತ್ತು ವಿರೋಧ ಪಕ್ಷಕ್ಕೆ ಎಲ್ಲರಿಗೂ ಟೀಕೆ ಮಾಡ್ತೀವಿ ಅಂತೇಳಿ ಆಡಳಿತ ಪಕ್ಷ ಭಾವಿಸುವಂಥ ಅವಶ್ಯಕತೆ ಇಲ್ಲ. ಇವತ್ತು ರಾಜ್ಯ ಸರ್ಕಾರದ ಆದ್ಯತೆ ಏನು? ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ.